ಯಮನ್ ಕಾದಾಟಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟಿದೆ. ಯಮನ್ನಲ್ಲಿ ಅಮೆರಿಕ ಪಡೆಗಳಿಂದ ಏರ್ ಸ್ಟ್ರೈಕ್ ಆಗಿದೆ. ಸನಾದಲ್ಲಿ ಹೌತಿ ಉಗ್ರರ ವಿರುದ್ಧ ಕಾರ್ಯಾಚರಣೆ. 15ಕ್ಕೂ ಅಧಿಕ ಪ್ರದೇಶಗಳಲ್ಲಿ ಉಗ್ರರ ನೆಲೆಗಳು ಗುರಿ ಇತ್ತ. ಲೆಬನಾನ್ನಲ್ಲೂ ಇಸ್ರೇಲ್ನಿಂದ ದಾಳಿ. ಟ್ರಿಪೋಲಿ ನಗರದ ಅಪಾರ್ಟ್ಮೆಂಟ್ ಮೇಲೆ ರಾಕೆಟ್ ದಾಳಿಯಲ್ಲಿ ಹಲವರು ಮೃತಪಟ್ಟಿರುವ ಅನುಮಾನ ವ್ಯಕ್ತವಾಗಿದೆ. ವೆಸ್ಟ್ ಬ್ಯಾಂಕ್ನಲ್ಲಿ ಕೂಡ ಇಸ್ರೇಲ್ನಿಂದ ಅಟ್ಯಾಕ್. ಕನಿಷ್ಠ 18 ಮಂದಿ ಸಾವಿಗೀಡಾದ ಪ್ರಾಥಮಿಕ ಮಾಹಿತಿ. ಈಗ ಅಮೆರಿಕ ಇಸ್ರೇಲ್ಗೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ಅದರ ವಿರೋಧಿ ಅಂದರೆ ಫಾರ್ ಎಕ್ಸಾಂಪಲ್ ಲೆಬನಾನ್ಗುಂತಲ್ಲ, ಇರಾನ್ಗೆ ರಷ್ಯಾ ಸಪೋರ್ಟ್ ಮಾಡುತ್ತೆ. ರಷ್ಯಾ ಇರಾನ್ಗೆ ಸಪೋರ್ಟ್ ಮಾಡಿದರೆ ನಮಗೆ ತೊಂದರೆ ಇದೆ ಭಾರತಕ್ಕೆ. ಯಾಕೆಂದರೆ ರಷ್ಯಾದಿಂದ ನಾವು ಪೆಟ್ರೋಲ್ ಈಗ ಈ ಗಲ್ಫ್ ರಾಷ್ಟ್ರಗಳಿಂದ ಹೆಚ್ಚಾಗಿ ಇದರಿಂದ ಹೆಚ್ಚು ನಿರೀಕ್ಷೆ ಮಾಡ್ತಾಯಿದ್ವಿ. ನಿಮ್ಗೆ ಗೊತ್ತಾ ಕಳೆದ 2 ದಿನಗಳಿಂದ ಮಾರ್ಕೆಟ್ ಎಷ್ಟು ಬಿದ್ದಿದೆ ಅಂತೇಳಿ? ಹೌದು ಸರ್. ಫಸ್ಟ್ ಡೇ ಗಾಂಧಿ ಜಯಂತಿ ಆದ ಕಾರಣಕ್ಕಾಗಿ ಅವತ್ತು ಗೊತ್ತಾಗಲಿಲ್ಲ. ಹೌದು ಸರ್. ನೆಕ್ಸ್ಟ್ ಡೇ 2% ಬಿದ್ದೋಗ್ಬಿಡ್ತು. 2% ಇಸ್ ನಾಟ್ ಎ ಸ್ಮಾಲ್. ನೀವು 10 ಲಕ್ಷ ಹಾಕಿದರೆ 2 ಲಕ್ಷ ಡಮಾರ್ ಆ ಥರ ಅಲ್ಲ, 2 ಲಕ್ಷ ಅಂದರೆ 20% ಆಗುತ್ತೆ. ಒಂದು 10,000 ತನಕ ಹೋಗುತ್ತೆ ನಿಮಗೆ. ಓಕೆ. ಇನ್ನು ತಿರುಪತಿಗೆ ನಿತ್ಯ ಅನ್ನಪ್ರಸಾದ ಕೊಡ್ತಾರೆ. ಎಷ್ಟೇ ಪ್ರಸಾದವಿದ್ದರೂ ಕೂಡ ಒಂದು ಪ್ರಸಾದವನ್ನು ಮಾತ್ರ ಕುಲಶೇಖರ ಪಾಡಿ ಮೂಲಕ ನಿವೇದಿಸಲಾಗತ್ತೆ. ಏನಾ ಪ್ರಸಾದ? ಕುಲಶೇಖರ ಪಾಡಿ ಅಂದ್ರೇನು? ಪ್ರಸಾದಕ್ಕೆ ಯಾಕೆ ಓಡು ಪ್ರಸಾದ ಅಂತ ಕರೀತಾರೆ? ಬನ್ನಿ, ತಿರುಪತಿ ವಿಶೇಷ ಕಾರ್ಯಕ್ರಮದ 13ನೇ ಎಪಿಸೋಡ್ ನಿಮ್ಮ ಮುಂದೆ. ತಿರುಪತಿಯ ಮಹಾ ಅಚ್ಚರಿಯ ಕಥೆ ಗೊತ್ತಾ? ತಿಮ್ಮಪ್ಪನಿಗೆ ಒಡೆದ ಮಡಕೆಯಲ್ಲಿ ಪ್ರಸಾದ. ತಿರುಪತಿ ತಿಮ್ಮಪ್ಪನಿಗೆ ನಿತ್ಯ ಹಲವು ರೀತಿಯ ಭೋಜ್ಯಗಳ ನೈವೇದ್ಯ ನೀಡಲಾಗುತ್ತೆ. ಪ್ರತಿ ನೈವೇದ್ಯವನ್ನ ಒಂದೊಂದು ರೀತಿಯ ಆರಾಧನೆಯ ಮೂಲಕ ನಿವೇದಿಸುವುದು ವಾಡಿಕೆ. ವಿಶೇಷ ದಿನಗಳಲ್ಲಿ ಪುಳಿಯೋಗರೆ, ಸಿಹಿ ಪೊಂಗಲ್, ಮಲಾಹೋರ, ಮಿರಿಯಾಲ ಪ್ರಸಾದ, ಹೋಳಿಗೆ, ಹೀಗೆ ಹಲವು ಪ್ರಸಾದ ನೈವೇದ್ಯ ಮಾಡಲಾಗುತ್ತೆ. ಒಂದೊಂದು ವಾರದಲ್ಲಿ ಒಂದೊಂದು ಪ್ರಸಾದವನ್ನ ಆಗಮ ಶಾಸ್ತ್ರದ ಅನ್ವಯ ನೈವೇದ್ಯ ಅರ್ಪಿಸಲಾಗುತ್ತೆ. ತಿರುಪತಿಗೆ ಓಡ ಪ್ರಸಾದ ಕೊಡಲಾಗುತ್ತೆ. ಓಡ ಅಂದ್ರೆ ಒಡೆದ ಮಣ್ಣಿನ ಮಡಿಕೆ ಅಂತ ಅರ್ಥ. ಅಸಲಿಗೆ ಒಡೆದ ಮಡಿಕೆಯಲ್ಲಿ ಪ್ರಸಾದ ಯಾಕೆ ಕೊಡ್ತಾರೆ ಅಂತ ತಿಳಿಬೇಕು ಅಂದ್ರೆ ತೊಂಡಮಾನ್ ಚಕ್ರವರ್ತಿಯ ಬಗ್ಗೆ ಮೊದಲು ತಿಳ್ಕೋಬೇಕು. ತೊಂಡಮಾನ್ ಚಕ್ರವರ್ತಿ ತಿಮ್ಮಪ್ಪನ ಪ್ರಿಯ ಭಕ್ತ. ತಿರುಪತಿಗೆ ಮೊದಲು ಚಿನ್ನದ ಹೂವುಗಳಿಂದ ಪೂಜಿಸ್ತಾ ಇದ್ರಂತೆ. ತಮ್ಮಂತೆ ಬಂಗಾರದ ಹೂಗಳಿಂದ ಪೂಜಿಸೋರು ಯಾರೂ ಇಲ್ಲ ಅಂತ ಹೆಮ್ಮೆ ಪಡ್ತಾ ಇದ್ರಂತೆ. ಆದ್ರೆ ಒಮ್ಮೆ ಪೂಜೆಯ ವೇಳೆ ತಿಮ್ಮಪ್ಪನ ಪಾದದ ಬಳಿ ಮಣ್ಣಿನ ಹೂವು ಕಾಣಿಸುತ್ತೆ. ಆದ್ರೆ ಮಣ್ಣಿನ ಹೂವುಗಳು ಹೇಗೆ ಬಂದ್ವು ಅಂತ ತೊಂಡಮಾನ್ ಚಕ್ರವರ್ತಿ ಕೋಪಗೊಂಡು ತನ್ನ ಮಂತ್ರಿಗಳನ್ನ ಕೇಳುತ್ತಾನೆ. ತೊಂಡಮಾನ್ ಚಕ್ರವರ್ತಿಯ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇರಲಿಲ್ಲ. ಆ ಪ್ರಶ್ನೆಗೆ ವೆಂಕಟೇಶ್ವರನೇ ಉತ್ತರ ಹೇಳ್ತಾನೆ. ಕುಂಬಾರನ ತೋಟದಲ್ಲಿ ಒಬ್ಬ ಕುಂಬಾರ ಸೇವಕನಿದ್ದ. ಆತ ನನ್ನಲ್ಲಿ ಅಚಲ ಭಕ್ತಿಯನ್ನ ಹೊಂದಿದ್ದ. ಶ್ರೀವಾರಿ ಕೈಂಕರ್ಯಗಳಿಗೆ ಮಡಕೆ ಅರ್ಪಿಸ್ತಾ ಇದ್ದ. ಬಂಗಾರದ ಹೂಗಳಿಂದ ಪೂಜಿಸುವ ಶಕ್ತಿ ಇಲ್ಲದೆ ಮಣ್ಣಿನ ಹೂವು ಮಾಡಿ ನನ್ನನ್ನ ಪೂಜಿಸ್ತಾನೆ. ಆತನ ಹೆಸರು ಕುಮ್ಮರಿ ವಾಸು ಅಂತ. ಆತ ನಿನಗಿಂತ ದೊಡ್ಡ ಭಕ್ತ. ತಿಮ್ಮಪ್ಪ ಅಷ್ಟಕ್ಕೆ ಸುಮ್ಮನಾಗಲ್ಲ. ಆ ಕುಂಬಾರ ತಯಾರಿಸಿದ ಪಾತ್ರೆಯಲ್ಲೇ ಪ್ರಸಾದ ಸ್ವೀಕರಿಸ್ತೀನಿ ಎಂದ. ಅಂದಿನಿಂದ ಮಡಿಕೆ ತೆಗೆದುಕೊಂಡು ಮೇಲ್ಭಾಗವನ್ನ ಒಡೆದು ಕೆಳಭಾಗದಲ್ಲಿ ಎಲೆ ಹಾಕಿ ಅನ್ನ, ಹಾಲಿನ ಕೆನೆ ಪ್ರಸಾದವನ್ನ ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ. ತಿರುಪತಿಯ ಕೈ ಭೂಮಿಯತ್ತ ಮುಖ ಮಾಡಿರೋದು ಯಾಕೆ ಅಂತ ನಾಳೆ ಹೇಳ್ತೀವಿ, ಮಿಸ್ ಮಾಡಬೇಡಿ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಇವಿಷ್ಟು ಈ ದಿನದ ಬಿಗ್ ಮಾರ್ನಿಂಗ್. ಇವತ್ತು ಮಧ್ಯಾಹ್ನ 12:30ಕ್ಕೆ SPB ಪ್ರಸನ್ನಕುಮಾರ್ ಅವರು ವಾದ ಮಂಡಿಸ್ತಾರೆ. ಕ್ರಿಯೇಟ್ ಮಾಡೋ ಒಂದು ಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಸಾಕಷ್ಟು ಕಡೆ ಉಲ್ಲೇಖ ಇದೆ. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಏನು FSL ಮತ್ತು CFSL ವರದಿಗಳನ್ನು ಇಟ್ಕೊಂಡು ಚಾರ್ಜ್ ಶೀಟ್ ಮಾಡಿರ್ತಕ್ಕಂಥದ್ದು. ಅಷ್ಟು ಸುಲಭವಾಗಿ CV ನಾಗೇಶ್ ಕ್ರಿಯೇಟ್ ಮಾಡುವಂಥ ಡೌಟ್ಗಳನ್ನು ಡೌಟ್ಗಳಾಗೆ ಉಳಿದುಕೊಳ್ತವೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಏನೆಲ್ಲ ಲುಮಿನಾರ್ ಟೆಸ್ಟನ್ನು ಮಾಡಿಸಿದ್ದಾರೆ, ಯಾವ ರೀತಿ ಬ್ಲಡ್ ಸ್ಟೇನ್ಸನ್ನು ಕಲೆಕ್ಟ್ ಮಾಡಿದ್ರೆ ಅಂದರೆ ಒಗ್ದು. ಥ್ಯಾಂಕ್ ಯು. ಇದು ಹೇಳಿದಾಗ ನೋಡಿ, ಈ ಒಂದು ನಂಬಿಕೆಗಳು, ಸೈನ್ಸು, ಆಮೇಲೆ ವಾಮ ಮಾರ್ಗ, ಇದೆಲ್ಲ ಇದೆಯಲ್ಲ. ಮೊನ್ನೆ ಯಾರ ಹತ್ರ ಕೇಳ್ತಾ ಇದ್ದೆ, ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ರು ನೋಡಿ, ಇಂಥ ಈಗ ಕ್ರೈಮ್ ಸಂದರ್ಭದಲ್ಲೆಲ್ಲ ಎಷ್ಟು ವರ್ಷಗಳು ಕಳೆದ ನಂತರ ಕೂಡ ಕೂದಲು ಸಿಕ್ಕಿದ್ರೆ ಅಥವಾ ಏನು ಉಗುರು ಸಿಕ್ಕಿದ್ರೆ ತಗೊಂಡೋಗ್ತಾರೆ. ಆಮೇಲೆ ತುಂಬ ವರ್ಷಗಳಾದ ನಂತರ
ತುಂಬ ವರ್ಷಗಳಾದ ನಂತರ ಎಲುಬು ಸಿಕ್ಕಿದ್ರು, ಹೌದು ಸರ್, ಹೌದು. ಅದರಲ್ಲೂ ಮಾಡೋಕ್ಕಾಗತ್ತೆ ಅಂತ. ಆಮೇಲೆ ಅದರದ್ದು ಇನ್ನೊಂದು ದೊಡ್ಡ ಒಂದು ಇದನ್ನು ತೋರಿಸ್ಬಿಟ್ರು ನನಗೆ. ನಾನು ಯಾರು ಅಂತ ಹೇಳೋಕ್ಕಾಗಲ್ಲ, ಬೇರೆ ವಿಚಾರ, ನಾನು ಭಾಳ ಗೊತ್ತಿರೋರೊಬ್ಬರು. ಇನ್ನೊಂದು ಅದರ ಭಯಾನಕ ಸತ್ಯವನ್ನು ತೋರಿಸ್ಬಿಟ್ರು. ಯಾಕಂದರೆ ನಿಮ್ಗೆ ಗೊತ್ತಾ, ಈ ಮಾಟ ಮಂತ್ರ ಮಾಡ್ತಾರಲ್ಲ, ಹೌದು, ಅವರು ಸಾಧಾರಣವಾಗಿ ಏನು ಉಪಯೋಗಿಸ್ತಾರೆ ಗೊತ್ತಾ? ಏನು ನೀವು ನೋಡಿ, ಅವ್ರ ಕೈಯಲ್ಲಿ ಈ ಮನುಷ್ಯನ ಈ ಎಲುಬು ಇರುತ್ತೆ ಕೈ. ಆಮೇಲೆ ಯಾರಿಗಾದ್ರೂ ಅಂದರೆ ಇದನ್ನು ಯಾಕೆ ಇದನ್ನು ಹೇಳ್ತಾ ಇದೆ ಅಂತಂದರೆ, ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಸೈನ್ಸ್ ಆಗಿರ್ತದೆ. ಹೌದು. ಕೆಲವರು ಅದನ್ನು ನೆಗೆಟಿವ್ ಆಗಿ ಯೂಸ್ ಮಾಡ್ತಾರೆ, ಪಾಸಿಟಿವ್ ಆಗಿ ಯೂಸ್ ಮಾಡ್ತಾರೆ. ಆಮೇಲೆ ಯಾರನ್ನಾದ್ರೂ ಒಂದು ಇದು ಮಾಡಬೇಕು ಅಂತಂದರೆ ಕೂದಲು ತೊಗೊಂಬರ್ಬೇಕು, ಉಗುರು ತಗೊಂಬರ್ಬೇಕು. ಆಮೇಲೆ ನೀವು, ನನಗೆ ಗೊತ್ತಿಲ್ಲ, ಜುರಾಸಿಕ್ ಪಾರ್ಕ್ ಫಸ್ಟ್ ಪಿಕ್ಚರ್ ನೋಡಿದ್ರೆಲ್ಲ ಗೊತ್ತಿಲ್ಲ ನೀವು, ಫಸ್ಟ್ ಇದು ನಾವು ವೆರಿ ಫಸ್ಟ್ ಟೈಮ್ 90s ನೋಡಿದಂಥದ್ದು. ಈಗ ಕಾಂಜಿ ಪಿಂಜಿ ಮೊಬೈಲೆಲ್ಲ ಬರ್ತಾ ಇದೆ, ಡೈನೋಸರ್ ಬರೋದು, ಫಸ್ಟ್ ಟೈಮ್ ಡೈನೋಸರ್ ಬರೋದು. ಅದು ಹೆಂಗೆ ಅಂತಂದರೆ, ಒಂದು ಡೈನೋಸರ್ ಮೇಲೆ ಆಗಿನ ಕಾಲದ ಸಾವಿರಾರು ವರ್ಷಗಳ ಹಿಂದೆ ಒಂದು ಸೊಳ್ಳೆ ಕೂತ್ಕೊಂಡ್ಬಿಟ್ಟು ಅದರ ರಕ್ತ ಹೀರಿರುತ್ತೆ. ಒಂದು ಡೈನೋಸರ್ ಮೇಲೆ ಒಂದು ಸೊಳ್ಳೆ ಕೂತ್ಬಿಟ್ಟು ಸೊಳ್ಳೆ ಹೀರಿರುತ್ತೆ. ಆ ಸೊಳ್ಳೆ ಹೀರಿದ ರಕ್ತ ಹೀರಿದ ಸೊಳ್ಳೆ ಇದೆಯಲ್ಲ, ಸ್ವಲ್ಪ ಈ ಕಡೆ ಬರುವಾಗ ಈ ಮರಗಳಲ್ಲಿ ಒಂದು ಗೋಂದು ಅಂತ ಬರುತ್ತೆ, ಅಂಟು, ಈ ಕಟ್ ಮಾಡಿದ ಒಂದು ಅಂಟು ಬರುತ್ತೆ, ಗೋಂದು ಅಂತ ಕರಿತೀವಿ ನಾವು, ಅಂಟು. ಆ ಅಂಟು ಅದ್ರ ಮೇಲೆ ಬಿದ್ದುಬಿಡುತ್ತೆ, ಸೊಳ್ಳೆ ಮೇಲೆ. ಆ ಅಂಟು ಇದೆಯಲ್ಲ, ಗಟ್ಟಿಯಾಗುತ್ತೆ, ಭಯಂಕರ ಗಟ್ಟಿಯಾಗುತ್ತೆ, ಅದು ಕಲ್ಲಿನಷ್ಟು ಗಟ್ಟಿಯಾಗುತ್ತೆ. ಸಾವಿರಾರು ವರ್ಷಗಳು ಕಳೆದಿರುತ್ತೆ ಅದಕ್ಕೆ, ಸಾವಿರಾರು ವರ್ಷಗಳ ಕಳೆದ್ರೆ ಸೈನ್ಸಿನ ಯಾರೋ ಒಬ್ಬ ವಿಜ್ಞಾನಿ ಹುಡುಕಿದಾಗ ಆ ಸೊಳ್ಳೆ ಇರುತ್ತೆ, ಅದರೊಳಗೆ ಸೊಳ್ಳೆ ಇರುತ್ತೆ, ಆ ಸೊಳ್ಳೆ ಒಳಗಿರುವ ರಕ್ತ ಡೈನೋಸರ್ ಅಲ್ಲ, ಇನ್ನೂ ಇದಾಗಿರೋದಿಲ್ಲ, ಏನು ಹಾಳಾಗಿರಲ್ಲ, ಅದು ಡೈನೋಸರ್ ರಕ್ತ. ಆ ರಕ್ತವನ್ನು ತೆಗಿತಾನೆ ಆತ. ರಕ್ತವನ್ನು ತೆಗೆದ ನಂತರ ಈ ಯಾವ ಮೆಥಡ್ ಇದೆಯಲ್ಲ, ಎಂಥ ಮೆಥಡ್ ಅದು? ಅಲ್ಲ, ರಕ್ತದಿಂದ ತದ್ರೂಪಿ ಸೃಷ್ಟಿ ಮಾಡ್ತಾರಲ್ಲ, ತದ್ರೂಪಿ ಸೃಷ್ಟಿ ಮಾಡೋದು, ಅದರಲ್ಲಿ ತದ್ರೂಪಿ ಸೃಷ್ಟಿ ಮಾಡ್ತಾನೆ ಅಂತ. ಅದು ಸ್ಟೋರಿ ನಿಜ. ಅಂದ್ರೆ ಅದು ಯಾವ ತರ ಇರುತ್ತೆ, ಇದು ಯಾವ್ದು ರಕ್ತ, ಇದು ಪ್ರಾಣಿ ಯಾವ ತರ ಆಕಾರ ಇರುತ್ತೆ, ಅದರ DNA ತೆಗೆದುಬಿಟ್ಟು ಅದರ ತದ್ರೂಪಿ ಸೃಷ್ಟಿ ಮಾಡ್ತಾರೆ. ಇದು ನಾವು ನೋಡಿಲ್ವ, ಈ ಕುರಿಮರಿಯ ತದ್ರೂಪಿ ಸೃಷ್ಟಿ ಮಾಡ್ತಾರೆ. ಮನುಷ್ಯನು ತದ್ರೂಪಿ ಸೃಷ್ಟಿ ಮಾಡೋಕ್ಕಾಗತ್ತೆ, ಬಟ್ ಅದಕ್ಕೆ ಬ್ಯಾನ್ ಮಾಡಿದಾರತ್ತೆ, ಮಾಡೋಂಗಿಲ್ಲ ಅಂತೇಳಿ. ಅವರು ದನದ ಮಾಂಸ ಸೇರಿದಂತೆ ಎಲ್ಲವನ್ನು ಕೂಡ ತಿನ್ನೋದಿಲ್ಲ ಅಂತ ಹೇಳಿ ನೋಡೋಣ ಅಂತ ಸವಾಲನ್ನು ಕೂಡ ಹಾಕಿದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನ ಪ್ರಶ್ನೆ ಮಾಡಿದಾಗ ಈ ರೀತಿಯಾಗಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ವೀರ್ ಸಾವರ್ಕರ್ ಅವರು ಮಾಂಸ ತಿಂತಾದ್ರು ಅನ್ನುವಂಥದ್ದು ಕೂಡ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿರುವಂಥದ್ದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ. ಇದು BJP ಆಕ್ರೋಶ ಕೂಡ ಕಾರಣ ಆಗಿರ್ತದ್ದು. ಸರ್, ನೀವು ದಿನೇಶ್ ಗುಂಡೂರಾವ್ ಹೇಳಿಕೆ ಗಮನಿಸಿದ್ರಿ ಅಂತ ಹೇಳ್ತೀರಾ? ವೀರ್ ಸಾವರ್ಕರು ಈ ದೇಶ ಕಂಡ ಅಪ್ರತಿಮ ನಾಯಕರು. ಅವರ ಬಗ್ಗೆ ಇಡೀ ರಾಷ್ಟ್ರದಲ್ಲಿ ತನ್ನದೇ ಆದ ಒಂದು